ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಬನಾನಾ ಅಪ್ಪೆ ತುಂಬ ಚೆನ್ನಾಗಿರ್ತದೆ, ಹೆಲ್ದಿ ಕೂಡ. ಆರಾಮಾಗಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಹಾಕೊಳ್ಬೋದು, ಹಾಗೆ ಈವ್ನಿಂಗ್ ಸ್ನ್ಯಾಕ್ಸಿಗೂ ಕೂಡ ಕೊಡ್ಬೋದು. ತುಂಬ ಚೆನ್ನಾಗಿರ್ತದೆ ನೋಡಿ. ಹಾಗೆ ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿರ್ತದೆ. ನೋಡಿ, ಹೊರಗಡೆ ಕ್ರಿಸ್ಪಿಯಾಗಿರ್ತದೆ, ಒಳಗೆ ಸಾಫ್ಟ್ ಆಗಿರ್ತದೆ. ನೋಡಿ, ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ಮಾಡುವ ವಿಧಾನ ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಬನಾನಾ ತಗೊಂಡಿದ್ದೇನೆ, ಹಾಗೆ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ, ಹಾಗೆ ಗೋಧಿ ಹಿಟ್ಟು, ಬೆಲ್ಲ, ಹಾಗೆ ಹಾಲು ಇಷ್ಟು ತಗೊಂಡಿದ್ದೇನೆ. ನಾನು ನೋಡಿ ಒಂದು ಚಿಕ್ಕ ಕಪ್ಪಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಒಂದು 100 ಗ್ರಾಮ್ ಆಗುವಷ್ಟು ತಗೊಂಡಿದ್ದೇನೆ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಹಾಗೆ ನಾವು ರುಚಿಗೆ ಅನುಸಾರವಾಗಿ ನಾವು ಬೆಲ್ಲ ಹಾಕ್ಕೊಳ್ಬೇಕು. ಬೆಲ್ಲ ಇಂತಿಷ್ಟೇ ಹಾಕ್ಕೊಳ್ಬೇಕಂತ ಇಲ್ಲ, ಯಾಕೆಂದರೆ ಬನಾನಾ ಸ್ವೀಟ್ ಇರ್ತದಲ್ವ, ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಹಾಗೆ ಬನಾನಾ ಕೂಡ ಹಾಗೆ ಫ್ರೆಂಡ್ಸ್, ನಮಗೆ ಎಷ್ಟು ಇದೆ ನಮ್ಮ ಮನೆಯಲ್ಲಿ ಅಷ್ಟೇ ಹಾಕ್ಕೊಳ್ಬೋದು. ಈಗ ನಾವು ದೇವಸ್ಥಾನದಲ್ಲೆಲ್ಲ ತರ್ತೇವೆ ನೋಡಿ, ಹಣ್ಣು ಕೈ ಮಾಡ್ಕೊಂಡು ಬಂದು, ಹಾಗೆ ಇರ್ತದೆ ಬಾಳೆಹಣ್ಣು. ಆಗ ನಾವು ಈ ಥರ ರೆಸಿಪಿ ಮಾಡ್ಕೊಳ್ಬೋದು ನೋಡಿ ಈಸಿಯಾಗಿ. ನಾನು ಇಷ್ಟೊಂದು 5-6 ಬನಾನಾ ತಗೊಂಡಿದ್ದೇನೆ, ಆಯಿತಾ. ಯಾವ ಬಾಳೆಹಣ್ಣಾದರೂ ತೊಂದರೆ ಇಲ್ಲ. ಹಾಗೆ ಹಾಲು ಕೂಡ ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಹಾಕ್ಕೊಳ್ಬೋದು. ಈಗ ಬನಾನಾ ಹಾಕ್ಕೊಳ್ತೇನೆ. ತುಂಬ ಹಣ್ಣಾದ ಬನಾನಾ ಆದರೆ ಒಳ್ಳೆಯದು. ಇದು ಏಲಕ್ಕಿ ಬನಾನಾ ಹೇಳ್ತಾರಲ್ಲ, ಏಲಕ್ಕಿ ಬಾಳೆಹಣ್ಣು, ಅದು. ನಾನು ಈ ರೆಸಿಪಿಯನ್ನು ಯಾವಾಗಲೂ ಮಾಡ್ತೇನೆ ಫ್ರೆಂಡ್ಸ್. ನಾನು ದೇವಸ್ಥಾನಕ್ಕೆ ಹೋದಾಗೆಲ್ಲ ಬನಾನಾ ಮಿಕ್ಸ್ ಇರ್ತದೆ ನೋಡಿ, ಅದು ತಿನ್ನೋದಿಲ್ಲ ಯಾರು ಸಹ ಮನೆಯಲ್ಲಿ. ಆಗ ನಾನು ಅದು ವೇಸ್ಟ್ ಮಾಡಬಾರ್ದಲ್ವಾ, ಪ್ರಸಾದ ಅಲ್ವಾ, ಅದಕ್ಕೆ ನಾನು ಹೀಗೆ ಸ್ವೀಟ್ ಮಾಡ್ತೇನೆ, ಚೆನ್ನಾಗಿರ್ತದೆ. ಎಲ್ಲ ಬನಾನಾ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಈಗ ನಾನು ಗೋಧಿ ಹಿಟ್ಟು ಸೇರಿಸ್ತೇನೆ. ಓಕೆ ಫ್ರೆಂಡ್ಸ್, ಇಷ್ಟು ಉಳಿಸ್ಕೊಂಡಿದ್ದೇನೆ. ಯಾಕೆಂದರೆ ನಮಗೆ ಬನಾನಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಬೇಕು. ಹಾಗೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತೇನೆ. ಹಾಗೆ ಫ್ರೆಂಡ್ಸ್, ನಾನು ಬೆಲ್ಲ ಕೂಡ ಹಾಕ್ಕೊಳ್ತೇನೆ. ಬೆಲ್ಲ ನೋಡ್ಕೊಂಡು ಹಾಕಿ, ಬನಾನಾ ಸ್ವೀಟ್ ಇರ್ತದಲ್ವ, ಹಾಗಾಗಿ ಮತ್ತೆ ಹಾಕ್ಕೊಳ್ಬೋದು, ಬೇಕಿದ್ರೆ ಮತ್ತೆ ಹಾಕ್ಕೊಳ್ಬೋದು. ಹಾಗೆ 1 ಏಲಕ್ಕಿ ಹಾಕ್ಕೊಳ್ತೇನೆ. ಹಾಗೆ ಹಾಲು ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಹಾಲು ಮತ್ತೆ ನಾವು ಹಾಕ್ಕೊಳ್ಬೋದು ಬೇಕಿದ್ದರೆ. ಗಟ್ಟಿಯಾದರೆ, ಈ ಹಿಟ್ಟು ಗಟ್ಟಿಯಾದರೆ ಆಮೇಲೆ ಕೂಡ ಹಾಕ್ಕೊಳ್ಬೋದು. ನೀರು ಕೂಡ ಹಾಕ್ಕೊಳ್ಬೋದು, ಹಾಲೇ ಹಾಕ್ಕೊಳ್ಬೇಕಂತೇನಿಲ್ಲ. ಆದರೆ ಹಾಲು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ಫ್ರೆಂಡ್ಸ್, ಹಾಗಾಗಿ ನಾನು ಹಾಲು ಹಾಕ್ಕೊಳ್ತಿದ್ದೇನೆ. ಹಾಗೆ ಕಾಯಿ ಹಾಲು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ. ಈಗ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು, ತುಂಬ ನೈಸ್ ಆಗಬೇಕು. ಮಾಡ್ಕೊಂಡು ಬರ್ತೇನೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೇನೆ ನೋಡಿ. ಹೀಗೆ ಇರಬೇಕು, ಬನಾನೆಲ್ಲ ಚೆನ್ನಾಗಿ ಬ್ಲೆಂಡ್ ಆಗಬೇಕು ನೋಡಿ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ. ಈಗ ಇದು ಗಟ್ಟಿಯಾಗಿದೆ ಅಲ್ವಾ, ಇನ್ನೊಂದು ಸ್ವಲ್ಪ ಹಾಲು ಸೇರಿಸ್ಕೊಳ್ಬೇಕಾಗ್ತದೆ. ನಾವು ಇಡ್ಲಿ ಮಾಡ್ತೇವಲ್ವಾ, ಆ ಹದದಲ್ಲಿ ಇಟ್ಕೊಳ್ಬೇಕು. ಹಾಗೆ ಬನಾನಾ, ಗೋಧಿ ಹಿಟ್ಟೆಲ್ಲ ನಿಮ್ಮ ಮನೆಗೆ ಎಷ್ಟು ಜನ ಇದ್ದೀರಾ ಅದಕ್ಕೆ ಅನುಸಾರವಾಗಿ ನೀವು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಇಷ್ಟಾದರೆ ಸಾಕು, ಹೀಗೆ ಇರಬೇಕಾಯ್ತಾ. ಈಗ ಫ್ರೆಂಡ್ಸ್, ನಾನು ಸ್ವಲ್ಪ ಉಪ್ಪು ಸೇರಿಸ್ತೇನೆ. ಉಪ್ಪು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕಾಯಿ ಪೀಸ್ ತಗೊಂಡಿದ್ದೇನೆ, ಇದು ಕೊಬ್ಬರಿ ಪೀಸು. ನೀವು ತೆಂಗಿನಕಾಯಿ ಹಾಗೆ ಹಸಿ ಇದ್ದರೂ ಕೂಡ ಹಾಕ್ಕೊಳ್ಬೋದು. ಇದು ಹಾಕೋದ್ರಿಂದ ನಾವು ತಿನ್ನುವಾಗ ಚೆನ್ನಾಗಿ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ, ನಮ್ಮ ಹಿಟ್ಟು ರೆಡಿಯಾಗಿದೆ ಈಗ. ಓಕೆ ನೋಡಿ, ಇಡ್ಲಿ ದೋಸೆ ಹಿಟ್ಟಿನ ಹದಕ್ಕೆ ನೀವು ಮಾಡ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ನಾನೊಂದು ಅಪ್ಪೆ ಮಾಡಲಿಕ್ಕೆ ತವ ಇಟ್ಟಿದ್ದೇನೆ. ಈಗ ಸ್ವಲ್ಪ ತುಪ್ಪ ಹಾಕೊಳ್ಳೋಣ.
ಇದಕ್ಕೆ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್, ಆಯಿತಾ. ಆಯಿಲ್ ಹಾಕ್ಕೊಳ್ಬೋದು, ಆದರೆ ತುಪ್ಪ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ನಮ್ಮ ಈ ಮಿಶ್ರಣವನ್ನು ಹಾಕ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಬೇಡ. ಓಕೆ ಫ್ರೆಂಡ್ಸ್, ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ. ಒಂದು 3 ಮಿನಿಟ್ಸ್ ಕುಕ್ ಆಗಲಿ, ಗೋಲ್ಡನ್ ಬ್ರೌನ್ ಆಗಬೇಕದು. ಫ್ರೆಂಡ್ಸ್, ಈಗ ಉಲ್ಟ ಹಾಕ್ಕೊಳ್ಳೋಣ. ಹೀಗೆ ಗೋಲ್ಡನ್ ಬ್ರೌನ್ ಆಗಬೇಕು ಫ್ರೆಂಡ್ಸ್, ಆಗಲೇ ಚೆನ್ನಾಗಿರುವುದು. ಫ್ರೆಂಡ್ಸ್, ಎಲ್ಲವನ್ನು ಟರ್ನ್ ಮಾಡಿ ಹಾಕ್ಕೊಂಡಿದ್ದೇನೆ. ಈಗ ಆ ಕಡೆ ಕೂಡ ನಾವು 3 ನಿಮಿಷ ಬೇಯಿಸಬೇಕಾಗ್ತದೆ. ಅದು ಗೋಲ್ಡನ್ ಬ್ರೌನ್ ಬಂದರೆ ಚೆನ್ನಾಗಿರ್ತದೆ, ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ಇಷ್ಟು ಕುಕ್ ಆಗಬೇಕು, ಆಯಿತಾ. ಈಗ ಮತ್ತೆ ನಾನು ಲಿಡ್ ಕ್ಲೋಸ್ ಮಾಡ್ತೇನೆ. ಇನ್ನೊಂದು 3 ಮಿನಿಟ್ಸ್ ಕುಕ್ ಆಗಲಿ. ಓಕೆ ಫ್ರೆಂಡ್ಸ್, 2 ಕಡೆ ಕುಕ್ ಆಗಿದೆ, ಬೆಂದಿದೆ ನೋಡಿ. ಹೀಗೆ ಬ್ರೌನ್ ಆಗಬೇಕು, ಆಗಲೇ ಚೆನ್ನಾಗಿರೋದು, ತಿನ್ನಲಿಕ್ಕೆ ಟೇಸ್ಟ್ ಆಗಿರೋದು. ಒಳಗೆ ಕಾಯಿ ಇರ್ತದಲ್ವ, ಅದೆಲ್ಲ ತುಂಬ ಚೆನ್ನಾಗಿ ರೋಸ್ಟ್ ಆಗಿರ್ತದೆ, ಆಗ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ನೀವು ಕೂಡ ಹೀಗೆ ಬ್ರೌನ್ ಆಗಿ ಮಾಡಿಕೊಳ್ಳಿ. ಈಗ ತೆಗೆಯೋಣ. ನೋಡಿ, ಹೀಗೆ ಬ್ರೌನ್ ಬರಬೇಕು. ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನೀವು ಅವರಿಗೆ ಬಾಕ್ಸಿಗೂ ಕೂಡ ಹಾಕಿ ಕೊಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಬೋದು, ಚೆನ್ನಾಗಿರ್ತದೆ. ಹೆಲ್ದಿ ಅಲ್ವಾ, ಬನಾನಾ, ಗೋಧಿ ಹಿಟ್ಟು, ಹಾಗಾಗಿ ಮಕ್ಕಳಿಗೆ ತುಂಬ ಚೆನ್ನಾಗಿರ್ತದೆ ನೋಡಿ. ಓಕೆ, ಇನ್ನೊಮ್ಮೆ ಹಾಕ್ಕೊಳ್ತೇನೆ. ಎಲ್ಲ ತುಪ್ಪ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಉಳಿದಂಥ ಹಿಟ್ಟನ್ನು ಕೂಡ ಹಾಕ್ಕೊಳ್ಳೋಣ. ಓಕೆ, ಮುಚ್ಚೋಣ. 3 ಮಿನಿಟ್ಸ್ ಬೇಯಲಿ. ಓಕೆ ಫ್ರೆಂಡ್ಸ್, ಇದು ಟರ್ನ್ ಮಾಡಿ ಹಾಕ್ಕೊಳ್ಳುವ. ಓಕೆ, ಪುನಃ ನಾನು ಲಿಡ್ ಕ್ಲೋಸ್ ಮಾಡ್ತೇನೆ. ಆ ಕಡೆಯೂ ಕೂಡ ಕುಕ್ ಆಗಲಿ ಒಂದು 3 ಮಿನಿಟ್ಸ್. ಓಕೆ ಫ್ರೆಂಡ್ಸ್, ಇದು ಸಹ ಬೆಂದಿದೆ ನೋಡಿ, ರೆಡಿಯಾಗಿದೆ. ಇದು ಕೂಡ ತಗೊಳ್ಳೋಣ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ತುಂಬ ಚೆನ್ನಾಗಿರ್ತದೆ ನೋಡಿ ಟೇಸ್ಟ್. ಬನಾನಾ ಒಂದಿದ್ದರೆ ಮನೆಯಲ್ಲಿರುವಂಥ ವಸ್ತುವಲ್ಲೇ ಮಾಡುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ, ಮೇಲೆ ಸ್ವಲ್ಪ ಕ್ರಿಸ್ಪಿ ಇರ್ತದೆ, ಒಳಗೆ ಸಾಫ್ಟಾಗಿ ಬರ್ತದೆ, ತುಂಬ ಚೆನ್ನಾಗಿರ್ತದೆ. ಆದರೆ ಹೀಗೆ ಬ್ರೌನ್ ಬರಬೇಕು ಫ್ರೆಂಡ್ಸ್, ಆಯಿತಾ. ಬ್ರೌನ್ ಬಂದರೆ ಚೆನ್ನಾಗಿರೋದು. ಓಕೆ ಫ್ರೆಂಡ್ಸ್, ಸರ್ವ್ ಮಾಡೋಣ.